ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಎಲ್ಲಿವರೆಗೆ ನಾವು ಮೋಸ ಹೋಗ್ತೀವೋ ಅಲ್ಲಿವರೆಗೆ ಮೋಸ ಮಾಡುವವರು ಕೂಡ ಇರ್ತಾರೆ. ಹಾಗಾಗಿ ನಾವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇತ್ತೀಚಿನ ದಿವಸಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅದರಲ್ಲೂ ಡಿಜಿಟಲ್ ಯುಗದಲ್ಲಿ ನೀವು ಎಷ್ಟು ಎಚ್ಚರಿಕೆಯಿಂದ ಇದ್ದರೂ ಕೂಡ ಸಾಲದು ಅನ್ನೋದಕ್ಕೆ ಜ್ವಲಂತ ಉದಾಹರಣೆಯನ್ನು ಸಾಕ್ಷಿ ಸಮೇತ ನಿಮಗೆ ನಾನು ಕೊಡ್ತೇನೆ. ನಿನ್ನೆ ನಾನು ಸ್ಟೋರಿ ಮಾಡಿದ್ದೆ, ಗಣೇಶ್ ಅವರ ಸ್ಟೋರಿ. ಅವರು ಕ್ಯಾನ್ಸರ್ ಪೀಡಿತ ವ್ಯಕ್ತಿ, 4ನೇ ಹಂತದ ಕ್ಯಾನ್ಸರ್ನೊಂದಿಗೆ ಹೋರಾಡ್ತಾ ಇದ್ದಾರೆ. ಅವರ ಬದುಕಿನ ಬಗ್ಗೆ ಕಾಳಜಿ ವಹಿಸಿ ನಾವು ಈ ಮಾಡಿದಂತಹ ಸ್ಟೋರಿ, ಅದಕ್ಕೆ ಸಾಕಷ್ಟು ಜನಸಂಖ್ಯೆಯಲ್ಲಿ ನೀವು ತೋರಿದಂತಹ ಪ್ರೀತಿ, ಅವರಿಗೆ ನಿನ್ನೆ 11 ಗಂಟೆಗೆ ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ. ಅವರಿಗೆ ಒಳ್ಳೆಯ ಮೊತ್ತ ಇವಾಗಲೂ ಬರ್ತಾ ಇದೆ. 57,000ದಷ್ಟು ಅವರಿಗೆ ಕಲೆಕ್ಟ್ ಆಗಿತ್ತು. ನೀವು ಕೊಡ್ತಿದ್ದಂಥ 10 ರೂಪಾಯಿ, 20 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ಹೀಗೆ ಬರ್ತಾ ಇತ್ತು. ಪಾಪ ಕುಟುಂಬದವರು ಕಷ್ಟಪಟ್ಟು ಆ ದುಡ್ಡೆಲ್ಲ ಬಂತು. ಇದ್ದಕ್ಕಿದ್ದಾಗೆ ಒಂದು ಕರೆ ಬರುತ್ತೆ. ಅದು ನಾನು ಅಶೋಕ್ ರೈ ಅವರು, ಪುತ್ತೂರಿನ MLA ಆಗಿರುವಂತಹ ಅಶೋಕ್ ರೈ ಅವರ ಕಡೆಯಿಂದ ನಾನು ಮಾತಾಡ್ತಾ ಇದ್ದೇನೆ. ವಿಡಿಯೋವನ್ನು ಅಶೋಕ್ ರೈ ಅವರು ನೋಡಿದ್ದಾರೆ. ನಿಮಗೆ 3 ಲಕ್ಷ ಕೊಡಲಿಕ್ಕೆ ಹೇಳಿದ್ದಾರೆ. ಹಾಗೆ ಕೊಡುವ ಮುಂಚೆ ಒಂದು ಸಣ್ಣ ಟ್ಯಾಕ್ಸನ್ನು ಕಟ್ಟಲಿಕ್ಕೆ ಇರ್ತದೆ. ಹಾಗೆ ನೀವು ಆ ಟ್ಯಾಕ್ಸ್ ಅಮೌಂಟ್ ಒಂದು ಕಟ್ಟಿಬಿಡಿ ಅಂತ ಹೇಳಿದ್ದಾರೆ. ಫಸ್ಟಿಗೆ 30,000 ಕೇಳಿದ್ದಾರೆ. ಇವರ ಅಕೌಂಟಲ್ಲಿ ಅಷ್ಟೊಂದು 30,000 ಒಮ್ಮೆಗೆ ಟ್ರಾನ್ಸ್ಫರ್ ಮಾಡುವಷ್ಟು ಹಣ ಇರಲಿಲ್ಲ. ಹಾಗಾಗಿ ಅವರು ತೊಂದರಲ್ಲ 22,500 ರೂಪಾಯಿಯನ್ನು ಕಟ್ಟಿ ಅಂತ ಹೇಳ್ತಾರೆ. ಅಷ್ಟು 22,500 ರೂಪಾಯಿಯನ್ನು ಅವರ ಪತ್ನಿ ಆಗಿರುವಂಥ ಪುಷ್ಪಾವತಿಯವರು ಕಟ್ತಾರೆ. ಕಟ್ಟಿ ಕೆಲವು ನಿಮಿಷಗಳಲ್ಲಿ ಆತ ಫೋನನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅನಂತರ ಅವರು ನೇರವಾಗಿ ಪೊಲೀಸ್ ಠಾಣೆ, ಸುಳ್ಯ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ದಾಖಲಿಸ್ತಾರೆ. ಅದರ ಕಾಪಿ ಇಲ್ಲಿದೆ. ಆನಂತರ ಸೈಬರ್ ಕ್ರೈಮಿನ ಈ ಕೇಸ್ ದಾಖಲಾಗಿದ್ದು, ಈಗ ಅದನ್ನು ಪತ್ತೆ ಹಚ್ಚುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕ್ಯಾನ್ಸರ್ ಅಂತಹ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದು ಅವರ ಚಿಕಿತ್ಸೆಗಾಗಿ ಬಂದಿರುವ ಹಣವನ್ನು ತಿಂದು ತೇಗುವ ಕ್ರಿಮಿಗಳಿಗೆ, ಅವರಿಗೆ ತಂದೆ ತಾಯಿನಿಂದ ಹೊಟ್ಟೆಯಿಂದ ಅವರು ಹುಟ್ಟಿದವರೇ ಅಲ್ಲ. ಯಾಕಂತಂದರೆ ಒಂದು ಅಣ್ಣನೋ, ಒಂದು ತಮ್ಮನೋ, ಒಂದು ತಂಗಿಯೋ ಯಾರಾದರೂ ಅವರ ಮನೆಯಲ್ಲಿ ಇದ್ದಿದ್ದು ಇಂಥ ಸ್ಥಿತಿಯಲ್ಲಿದ್ದರೆ ಮನಸ್ಸು ಬರುತ್ತಾ ಇಂಥ ಕುಟುಂಬದೊಂದಿಗೆ ಆಟ ಆಡಲಿಕ್ಕೆ? ಅದು ಪುತ್ತೂರಿನ ಅಶೋಕ್ ರೈ ಅವರ ಹೆಸರು ಹೇಳ್ಕೊಂಡು. ಅಶೋಕ್ ರೈ ಅವರು ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಹೆಲ್ಪನ್ನು ಮಾಡಿದವರು. ಯಾವುದೇ ಒಂದು ಕಾರ್ಯಕ್ರಮ ಮಾಡಿದರೂ ಅದರಲ್ಲಿ ಬಡವರಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ವ್ಯಕ್ತಿಗತವಾಗಿ ನಾನು ಅವರನ್ನು ಬಹಳ ಹತ್ತಿರದಿಂದ 2 ಸಲ ಭೇಟಿಯಾಗಿದ್ದೆ. ಆದರೆ ಅವರಷ್ಟು ಒಳ್ಳೆಯ ಒಂದು ಶಾಸಕರನ್ನು ನಾವು ಪುತ್ತೂರಲ್ಲಿ ನಾವೀಗ ಕಂಡಿದ್ದೇವೆ. ಅಂತಹ ಸ್ಥಿತಿಯಲ್ಲಿ ಅವರು ಎಷ್ಟೋ ಪೇಷಂಟ್ಗಳು ಅಂತ ಹೇಳಿದ ತಕ್ಷಣ ಅವರು ದುಡ್ಡು ತೆಗೆದುಕೊಟ್ಟಂತಹ ಉದಾಹರಣೆಗಳಿದ್ದಾವೆ. ಆದರೆ ಇವತ್ತು ಈ ಗಣೇಶ್ ಅವರ ಕುಟುಂಬಕ್ಕೆ ಅವರ ಹೆಸರಲ್ಲಿ ಆಗಿರುವಂಥ ಅನ್ಯಾಯವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ದೂರನ್ನು ಮನೆಯವರು ಕೊಟ್ಟಿದ್ದಾರೆ. ಪುಷ್ಪಾವತಿಯವರು, ಗಣೇಶ್ ಅವರ ಪತ್ನಿ. ಅವ್ರನ್ನ ಒಮ್ಮೆ ಮಾತಾಡಿಸೋಣ. ಇಟ್ಟಾರೆ ಘಟನೆ ಹೇಗಾಯಿತು, ಯಾವ ಥರ ಅವರು ಮೋಸಕ್ಕೊಳಗಾದರು ಅನ್ನೋದನ್ನು ಕೇಳೋಣ. ಪುಷ್ಪಾವತಿಯವರೇ ನಮಸ್ತೆ. ನಮಸ್ತೆ. ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನೆ ನಾವೆಲ್ಲ ಒಂದು ಜನರ ಹತ್ರ ಕೇಳ್ಕೊಂಡಿದ್ವಿ, ನಿಮ್ಮ ಹಸ್ಬೆಂಡಿಗೆ ಗುಣ ಆಗಲಿ ಅನ್ನುವಂಥ ಕಾರಣಕ್ಕೆ, ಅವರಿಗೊಂದು ಫಂಡ್ ಕ್ರಿಯೇಟ್ ಆಗಲಿ ಅನ್ನುವಂಥ ಕಾರಣಕ್ಕೆ ನಾವು ಬಂದು ಪ್ರಯತ್ನ ಮಾಡಿ ನಿಮಗೆ ಮಾಡಿಕೊಟ್ಟಿದ್ವಿ. ಹಣನೂ ಬರ್ತಾಯಿತ್ತು. ಇದ್ದಕ್ಕಿದ್ದಾಗೆ ನೀವು 22,500 ರೂಪಾಯಿಯನ್ನು ಕಳ್ಕೊಂಡಿದ್ರಿ. ಹೆಂಗಾಯಿತು ಘಟನೆ? ಏನಿದು? ಅಶೋಕ್ ರೈ ಅವರ ಹೆಸರಲ್ಲೂ ಅದು ತೆಕ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ಏನಾಯಿತು ಘಟನೆ ಅದು? ಅಂದರೆ ಬೆಳಿಗ್ಗೆ ನಾನು ಮಗನನ್ನು ಕರ್ಕೊಂಡು ಹೋಗಿದ್ದೆ ಹಾಸ್ಟೆಲ್ಗೆ ಬಿಡಲಿಕ್ಕೆ. ಹಾಗೆ ಬಿಡಲಿಕ್ಕೆ ಹೋದವಳು ಬಂದು ಗಡಿಬಿಡಿಯಲ್ಲಿ ನನ್ನ ಕೆಲಸದಲ್ಲಿ ನಾನು ಬ್ಯುಸಿಯಾಗಿದ್ದೆ. ಹಾಗಾಗಿ ಒಂದು ಕಾಲ್ ಬಂತು, ನಿಮ್ಮ ಹಸ್ಬೆಂಡಿಗೆ ಈಗ ಹುಷಾರಿಲ್ಲ ಅಂತ. ಹೌದು ಅಂತ ಹೇಳಿದೆ. ಮತ್ತೆ ಹೇಳಿದರು, ನಿನ್ನ ಮೀಡಿಯಾ ಎಲ್ಲ ನೋಡಿದ್ದೆವು, ಮೀಡಿಯಾದಲ್ಲಿ ಬಂದಿತ್ತು, ವಿಡಿಯೋ ಎಲ್ಲ ನೋಡಿ ತುಂಬ ಬೇಸರ ಆಯಿತು. ಮತ್ತು ಮಗುವನ್ನು ನೋಡಿ ತುಂಬ ಬೇಸರ ಆಯಿತು. ಮತ್ತು ಅವರಿಗೆ ಈಗ ಎಷ್ಟು ಟ್ರೀಟ್ಮೆಂಟಿಗೆ ಈಗ ಖರ್ಚಾಯಿತು, ಇನ್ನೆಷ್ಟು ಬೇಕು ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ. ನಾನು ಹೇಳಿದೆ 5ರಿಂದ 6 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು ಅಂತ. ಹೌದಾ. ನಾವು ಅಶೋಕ್ ರೈ ಅವರು ನಮಗೆ ಕಾಲ್ ಮಾಡಿ ಹೇಳಿದರು. ಅಂದರೆ ನಾನು ಬ್ಯುಸಿಯಾಗಿದ್ದೇನೆ, ಇದು ರಾಘವೇಂದ್ರ ಮಂತ್ರಾಲಯ ಅಲ್ಲಿ ಹೆಸರು ತೆಗೆದ್ರು. ರಾಘವೇಂದ್ರ ಮಂತ್ರಾಲಯದು ಅದು ಅಕೌಂಟ್, ಅವರ ಫೋನಲ್ಲಿ ಬಂದದ್ದು ಕೂಡ ಅದೇ ಹೆಸರು. ಹಾಗೆ ಅದೇ ಕಾಲ್ ಬಂದು ಅದೇ ಹೆಸರಲ್ಲಿ ಬಂತು. ಮತ್ತು ಅಶೋಕ್ ರೈ ಅವರು ಹೇಳಿದರು ನಮಗೆ, ನಾನು ಸ್ವಲ್ಪ ಬ್ಯುಸಿಯಾಗಿದ್ದೇನೆ, ನೀವು ಇಷ್ಟಿಷ್ಟು ಟ್ರಸ್ಟಿಂದ 3 ಲಕ್ಷ ಅವರ ಅಕೌಂಟಿಗೆ ಹಾಕಿ ಅಂತ. ಆ 3 ಲಕ್ಷಕ್ಕೆ ನೀವು ಟ್ಯಾಕ್ಸ್ ಕಟ್ಟಬೇಕಾಗ್ತದೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಅಷ್ಟು 30,000 ಅಂತ ಹೇಳಿ ಅಷ್ಟು ನನ್ನಲ್ಲಿ ದುಡ್ಡು ಇಲ್ಲ ಅಂತ ಹೇಳಿದೆ. ನಾನು ದುಡ್ಡು ಇಲ್ಲ ಅಕೌಂಟಲ್ಲಿ ಅಂತ. ನೀವು ಇದ್ದಷ್ಟು ಕಟ್ಟಿ ಅಂತ ಹೇಳಿದರು. ನಾನು ಸತ್ಯ ನಂಬಿದ್ದೆ. ಅಂದರೆ ಒಂದು ಮಂತ್ರಾಲಯ ದೇವರ ಹೆಸರು ಹೇಳಿದರು, ಒಂದು ಅಶೋಕ್ ರೈ ನಾನು ಎಲ್ಲ ಕಡೆ ನಾನು ಕೂಡ ನೋಡ್ತಾ ಇರ್ತೇನಲ್ಲ, ಅದಕ್ಕೆ ನಾನು ಅದನ್ನೇ ನಂಬಿ ಸತ್ಯ ಇರ್ಬೋದು ಅಂತ ಹೇಳಿ ನಾನು ಹಾಕಿದೆ. ಮತ್ತೆ ಹೇಳಿದರು, ಸ್ವಲ್ಪ ಲೇಟಾಗಿ ಬರ್ಬೋದು ಅಕೌಂಟಿಗೆ ಅಂತ ಹೇಳಿದರು. ನಾನು ಮತ್ತೆ ಫುಲ್ ಡೇ ಇವತ್ತು ಬ್ಯುಸಿಯಲ್ಲೇ ಹೋದೆ. ನನ್ನ ಸಂಜೆವರೆಗೆ ನಾನು ಬ್ಯುಸಿಯಲ್ಲೇ. ಮತ್ತೆ ನನಗೆ 3 ಗಂಟೆ ಆಗುವಾಗ ಫ್ಲ್ಯಾಶ್ ಆಯಿತು,
ಇನ್ನೂ ಯಾಕೆ ಬಂದಿಲ್ಲ ಅಂತ. ಮತ್ತು ನಾನು ಬ್ಯಾಂಕಿಗೆ ಹೋಗಿ ವಿಚಾರಿಸಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಎಷ್ಟು ಗಂಟೆಗೆ ಅವನ ಕಾಲ್ ಬಂತು? 9:15 ಬೆಳಿಗ್ಗೆ. ನೀವು ಎಷ್ಟು ಗಂಟೆಗೆ ದುಡ್ಡು ಹಾಕಿದ್ರಿ? 9:27. ನೀವು ಯಾರಿಗೂ ಫೋನ್ ಮಾಡಿ ಕೇಳಲಿಲ್ಲ ಹಾಗಾದ್ರೆ? ಸಂಬಂಧಿಕರಿಗೆ ಹೀಗೆ ನಾನು ದುಡ್ಡು ಕೇಳಿದ್ದಾರೆ ಹಾಕ್ಬೋದಾ ಅಂತ ನೀವು ಕೇಳಿಲ್ಲ? ಇಲ್ಲ, ನಾನಂದ್ರೆ ಹೇಗೆ ನಂಬಿದಿರಿ? ಯಾವುದೋ ಒಂದು ಕಾಲನ್ನು ನೀವು ಹೇಗೆ ನಂಬಿದಿರಿ? ನಂಬಿದಂದರೆ ಅವರು ಅಶೋಕ್ ರೈ ಒಂದು ಹೆಸರು ಹೇಳಿದರು, ಟ್ರಸ್ಟಿಂದ ಕೊಡಿ ಅಂತ. ಮಂತ್ರಾಲಯ ನಾನು ಸ್ವಾಮಿ ಗುರು ಮಾತಾಡೋದು ಅಂತ ಹೇಳಿದರು. ನಾಳೆ ಪ್ರಧಾನಿ ಮೋದಿಯವರ ಹೆಸರು ಹೇಳ್ಬೋದು, ಅವರ ಹೆಸರಲ್ಲಿ ನಿಮಗೆ ಹೇಳ್ಬೋದು, ಮೋದಿಯವರು ಹೇಳಿದರು 10 ಲಕ್ಷ ಕಳಿಸ್ಲಿಕ್ಕೆ ಅಂತ. ನೀವು ನಂಬಿ ಹೀಗೆ ದುಡ್ಡು ಕೊಟ್ಟು ಬಿಡ್ತೀರಾ? ಇಲ್ಲ, ಏನೋ ಬೈ ಮಿಸ್ಟೇಕ್, ನನಗೆ ಏನೋ ಗಡಿಬಿಡಿ. ನನಗೆ ಹಸ್ಬೆಂಡಿಗೆ ಆದ ಕಾರಣ ಆದ ಮೇಲೆ ನನಗೆ ತಲೆ ಸರಿ ಇಲ್ಲ ಹಾಗೆ. ಪೊಲೀಸರು ಏನು ಹೇಳಿದರು? ಪೊಲೀಸರು ಟ್ರೈ ಮಾಡ್ತೇನೆ ಅಂತ ಹೇಳಿದರು. ಸಿಗ್ತದೆ ಅಂತ ಏನೋ ಭರವಸೆ ಕೊಟ್ಟರೆ? ಟ್ರೈ ಮಾಡ್ತೇನೆ ಆದಷ್ಟು ಅಂತ ಹೇಳಿದರು. ನೀವು ನಿಮ್ಮ ಹಸ್ಬೆಂಡ್ ಅವರ ಒಂದು ಚಿಕಿತ್ಸೆಗೆ ಅಂತಲ್ಲ ಅದು ಇರೋದು. ಹೌದು. ಇಂಥ ನೀವು ಇರೋದೇ ಕಷ್ಟದಲ್ಲಿ. ಇಂಥ ಸನ್ನಿವೇಶದಲ್ಲಿ ನೀವು, ಈ ಕಷ್ಟದ ಸನ್ನಿವೇಶದಲ್ಲಿ ನೀವು ಹೀಗೆ ಬರುವ ಹಣ ಬರುವುದು 1 ರೂಪಾಯಿ ನಿಮಗೆ ಎಷ್ಟು ಇಂಪಾರ್ಟೆಂಟ್. ನೀವು ಅದನ್ನು ಕಳೆಯುವಂಥ ಪರಿಸ್ಥಿತಿ ಬಂತಲ್ಲ. ಫ್ಯಾಕ್ಟ್ ಆಫ್ ಪಿಟಿಷನಲ್ಲಿ ಹಾಕಿದ್ದಾರೆ, ಅರ್ಜಿದಾರರಿಗೆ ಅಪರಿಚಿತ ವ್ಯಕ್ತಿ ವಾಟ್ಸಪ್ನಲ್ಲಿ ಕಳುಹಿಸಿದ ಸ್ಕ್ಯಾನರ್ಗೆ ₹22,500 ಹಣವನ್ನು ವರ್ಗಾಯಿಸಿದ್ದು, ಬ್ಯಾಂಕ್ ಖಾತೆಯಿಂದ ಹಣ ಕಡಿತಗೊಂಡ ಬಗ್ಗೆ ಹಣ ಮರುಪಾವತಿ ಪಡೆಯಲು ಸಹಕರಿಸಲು ಕೋರಿ ದೂರು ಅರ್ಜಿ ಅಂತ ಬರೆದಿದ್ದಾರೆ. ಫೋನ್ ನಂಬರ್ಗಳನ್ನು ಫೇಕ್ ಮಾಡಿ, ಡಾಕ್ಯುಮೆಂಟ್ಗಳನ್ನು ಫೇಕ್ ಮಾಡಿ, ಅದನ್ನು ಬಳಸಿಕೊಂಡು ಜನರಿಗೆ ಧೋಖಾ ಮಾಡುವಂಥ ತುಂಬ ಪ್ರಕರಣಗಳು ಬೆಳಕಿಗೆ ಬಂದಿದೆ. ನಾವು ಯಾಕೆ ಈ ವಿಡಿಯೋವನ್ನು ಮಾಡಿದ್ದೀವಿ ಅಂತ ಹೇಳಿದರೆ, ಇದು ಜನರಿಗೆ, ಬಾಕಿ ಉಳಿದವರಿಗೆ ಗೊತ್ತಾಗಬೇಕು. ಇಂಥವರಿಗೆ ಹೀಗೆ ಆದಾಗ ಜನರು ಮತ್ತೆ ಯಾಮಾರುವುದನ್ನು ಕಮ್ಮಿ ಆಗಬೇಕು. ಯಾರೋ ಒಬ್ಬರು OTP ಕೇಳ್ತಾರೆ, ಯಾರೋ ಒಬ್ಬರು ಈ ಥರ ಹಣ ಹಾಕಿ ಅಂತ ಹೇಳ್ತಾರೆ, ನಾವು ಅವರ ಕಡೆಯವರು ಇವ್ರ ಕಡೆ. ನಾವೀಗ ಎಷ್ಟೋ ಹೆಲ್ಪ್ ವಿಡಿಯೋ ಮಾಡ್ತೇವೆ. ನಾವೀಗ ಹೆಲ್ಪ್ ವಿಡಿಯೋಗಳನ್ನು ಮಾಡಿದಾಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಮನೆಯವ್ರ ನಂಬರ್ ಕೊಟ್ಟಿರ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಡೌಟ್ಸ್ ಇದ್ದರೆ ಅವ್ರಿಗೆ ಕರೆ ಮಾಡಿಬಿಟ್ಟು ಮಾತಾಡ್ಬಿಟ್ಟು ಅವ್ರ ಅಕೌಂಟಿಗೆ ದುಡ್ಡು ಹಾಕಿ. ಸುಮ್ಮನೆ ನೀವು ಯಾರ್ಯಾರಿಗೋ ದುಡ್ಡು ಹಾಕಿ ಯಾವುದ್ಯಾವುದೋ ನಂಬರ್ಗಳಿಗೆ ಅಲ್ಲೆಲ್ಲ ಕೊಟ್ಟಿರ್ತಾರೆ. ಯಾರೋ ಒಬ್ಬ ಅವನ ಕಮೆಂಟ್ ಬಾಕ್ಸಲ್ಲಿ ಅವ ಅಲ್ಲೇ ಹಾಕ್ಕೊಂಡಿರ್ತಾನೆ, ಈ ನಂಬರಿಗೆ ಹಣವನ್ನು ಹಾಕಿ ಅಂತ ಹೇಳಿರ್ತಾನೆ. ಅದರೆಲ್ಲ ನಂಬಬೇಡಿ. ನೀವು ನೇರವಾಗಿ ನಂಬಬೇಕಾದ್ದು ಏನು ನಾವು ಇಲ್ಲಿ ನಂಬರ್ ಕೊಟ್ಟಿರ್ತೀವಿ ವಿಡಿಯೋದಲ್ಲಿ, ಪಾಪ ಕಷ್ಟಪಡುವವರು ಏನಿರ್ತಾರೆ ಅವರ ನಂಬರಿಗೆ ನೀವು ಡೈರೆಕ್ಟಾಗಿ ಹಣ ಹಾಕಬೇಕು. ಚೆಕ್ ಮಾಡ್ಕೊಳ್ಳಿ ಒಮ್ಮೆ ಹಣ ಹಾಕುವಾಗ ಅದು ಅವರೇನಾ ಅಲ್ಲ ಬೇರೆಯವ್ರಿಗೆ ಏನಾದರೂ ಹೋಗ್ತಾ ಇದೆಯಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ಈ ಥರ ನಿಮಗೆ ಹಣದ ಆಮಿಷವನ್ನು ತೋರಿಸಿದರೆ ನಾವು ಕೊಡ್ತೇವೆ ಅಂತ ಹೇಳಿ ಈ ಥರ ದುಡ್ಡು ಕೊಡಿ ಅಂತ ಹೇಳಿದರೆ ಯಾರು ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ. ಅದೇ ಜೊತೆಗೆ ನಾವು OTP ನಂಬರ್ ಏನಾದರೂ ಕೊಡಿ ಅಂತ ಯಾರಾದರೂ ಕೇಳಿದ್ರು ಕೂಡ ನೀವು ಯಾರಿಗೂ ಯಾವತ್ತೂ ಕೊಡಲಿಕ್ಕೆ ಹೋಗಬೇಡಿ. ನೇರವಾಗಿ ನೀವು ಪೊಲೀಸ್ ಠಾಣೆಗೆ ದೂರು ಕೊಡಿ. ಜೊತೆಗೆ ನಿಮ್ಗೆ ಏನಾದರೂ ಆ ಥರ ಆಯಿತು ಅಂತ ಹೇಳಿದ ತಕ್ಷಣ ಬ್ಯಾಂಕಿಗೆ ಫೋನ್ ಮಾಡಿ ತಿಳಿಸಿ. ಬ್ಯಾಂಕ್ನವರು ನಿಮಗೆ ಅವ್ರು ಬೇಕಾದಂಥ ಒಂದು OTP ಇದನ್ನು ಅಕೌಂಟನ್ನು ತಾತ್ಕಾಲಿಕವಾಗಿ ಬ್ಲಾಕ್ ಮಾಡುವುದರ ಮೂಲಕ ಅವರಲ್ಲಿ ನಿಮ್ಮ ದುಡ್ಡು ಸೋರಿಕೆ ಆಗದಾಗೆ ಕೂಡ ನೋಡಿಕೊಳ್ತಾರೆ. ಹಾಗೆಯೇ ಈಗ ನಿಮಗೆ ಎಷ್ಟು ದುಡ್ಡು ಬಂದಿದೆ ಟೋಟಲ್? ನನಗೆ 57,000 ಚಿಲ್ಲರೆ. 57,000 ಬಂದಿದೆ. ಈಗಲೂ ಬರ್ತಾ ಇದೆ. ಆಗಲಿ, ಆದಷ್ಟು ಬೇಗ ಪೊಲೀಸರು ಇದರ ಬಗ್ಗೆ ಆ್ಯಕ್ಷನ್ ತಗೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಅಶೋಕ್ ರೈ ಅವರು ಕೂಡ ಈ ವಿಡಿಯೋವನ್ನು ನೋಡ್ತಾ ಇದ್ದಾರೆ. ಈ ಕುಟುಂಬಕ್ಕೆ ನೋಡಿ ಈ ಥರ ಆಗಿ ಹೋಗಿದೆ, ಯಾರೋ ಒಬ್ಬ ವಿವೇಕಿ ಕಿಡಿಗೇಡಿ ಪ್ಲಾನ್ ಮಾಡಿ ಪಾಪದವರ ಕೈಯಿಂದ ದುಡ್ಡನ್ನು ದೋಚಿದ್ದಾನೆ, ಅದು ಕೂಡ ನಿಮ್ಮ ಹೆಸರು ಹೇಳ್ಕೊಂಡು. ಏನೋ ಆಗಿದ್ದು ತಪ್ಪಾಗಿ ಹೋಗಿದೆ. ಆದರೆ ಕಷ್ಟಕ್ಕೊಳಗಾದಾಗ ನೀವು ಎಷ್ಟೋ ಜನರಿಗೆ ಹೆಲ್ಪ್ ಮಾಡಿದರೆ, ಹಾಗೆ ಈ ಕುಟುಂಬಕ್ಕೆ ಒಂದು ಸಣ್ಣ ಹೆಲ್ಪನ್ನು ಮಾಡಿ ಅವ್ರ ಚಿಕಿತ್ಸೆಗೆ ಬೇಕಾದಂತಹ ಒಂದು ಸೌಕರ್ಯಗಳನ್ನು ಒದಗಿಸ್ಕೊಡಿ. ಇದನ್ನು ಎಲ್ಲ ಕಡೆ ಅವರಿಗೆ, ಅಶೋಕ್ ರೈ ಅವರಿಗೆ ತಲುಪುವವರೆಗೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಶೇಷ ವಿಡಿಯೋವನ್ನು ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.